ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಜೆಸ್ಕಾಂ ಜಾಗೃತಿ ದಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳ ಕಾರನ್ನು ತಡೆದು ಪ್ರತಿಭಟನೆ ನಡೆಸಲಾಯಿತು. ಗ್ರಾಮಸ್ಥರ ಪ್ರಕಾರ ಜೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಮೀಟರ್ ಪರಿಶೀಲನೆ ನೆಪದಲ್ಲಿ ಮನೆಗೆ ನುಗ್ಗಿ ಸಾರ್ವಜನಿಕರನ್ನ ಬೆದರಿಸ್ತಾ ಇದ್ದಾರೆ. ವಿದ್ಯುತ್ ಉಪಕರಣಗಳ ಪರಿಶೀಲನೆ ಹೆಸರಿನಲ್ಲಿ ಮನೆಯಲ್ಲಿರುವ ಟಿವಿ, ಮಿಕ್ಸರ್, ಫ್ಯಾನ್ ಸೇರಿದಂತೆ ಹಲವಾರು ವಸ್ತುಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ. ನಂತರ ಅವುಗಳನ್ನು ವಾಪಸ್ ನೀಡಲು ಅಥವಾ ಕೇಸನ್ನ ದಾಖಲಿಸದಂತೆ ಇರಲು ಮಧ್ಯವರ್ತಿಗಳ ಮೊಬೈಲ್ ನಂಬರ್ ಅನ್ನು ನೀಡಿ ಅವರೊಂದಿಗೆ ಮಾತನಾಡಲು ಸೂಚಿಸ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಪ್ರತಿ ಮನೆಯಿಂದ 15ರಿಂದ 20 ಸಾವಿರ ರೂಪಾಯಿವರೆಗೆ ಲಂಚದ ಬೇಡಿಕೆಯನ್ನ ಇಡಲಾಗ್ತಾ ಇದ್ದು, ಹಣ ನೀಡಿದವರಿಗೆ ಮಾತ್ರ ರಸೀದಿಯನ್ನ ನೀಡಿ ಕಳಿಸಲಾಗ್ತಾ ಇದೆ. ಇಲ್ಲದವರಿಗೆ ದಂಡದ ಭೀತಿಯನ್ನ ತೋರಿಸಲಾಗ್ತಾ ಇದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡ್ರು. ವರ್ಷದಲ್ಲಿ 2ರಿಂದ 3 ಬಾರಿ ಕೇವಲ ನಮ್ಮ ಗ್ರಾಮವನ್ನೇ ಗುರಿಯಾಗಿಸಿಕೊಂಡು ಬರ್ತಾರೆ, ಪಕ್ಕದ ಗ್ರಾಮಗಳಿಗೆ ಯಾಕೆ ಹೋಗೋದಿಲ್ಲ ಎಂದು ಗ್ರಾಮಸ್ಥರು ಪ್ರಶ್ನಿಸಿದರು. ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಮನಹಳ್ಳಿ ಹೋಬಳಿಯಲ್ಲಿದ್ದೆ ದೇವಲಾಪುರ ಗ್ರಾಮದಲ್ಲಿ ಮಾತಾಡ್ತಾ ಇರೋದು. ಇಲ್ಲಿ ನಮ್ಮೂರಲ್ಲಿ ವಿಜಿಲೇಷನರ್ ಅಂತ ಹೇಳಿ ವರ್ಷದ 3 ಸಲ ಬರ್ತಾ ಇದಾರ. ಪ್ರತಿ ವರ್ಷ 3 ಸಲ ಬಂದ್ರ ಒಂದ್ಸಲ ಬಂದಾಗ ಒಂದ್ ಮನೆಗೆ ಏನಿಲ್ಲ ಅಂದ್ರೆ 10-15 ಸಾವಿರ ರೂಪಾಯಿ ತಗಂತಾರ. ಒಂದ್ ಮನೆಗೆ ಅವ್ರೇನು ಊಟ ಮಾಡೋದಿಲ್ಲ. ಅವ್ರು ಒಂದ್ 10-15 ಮನೆ ಮಾಡ್ಕೊಂತಾರ, ಹೋಗ್ಬಿಡ್ತಾರ. ಅವ್ರು ಒಂದು ಬಿಸ್ನೆಸ್ಗೆ ಬಂದ್ಬಿಟ್ಟಾರ ಅವ್ರು. ಹಂಗಾಗಿ ಅದರ ಬಗ್ಗೆ ಒಂದ್ ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ಹೇಳ್ತಾ ಇದೀವಿ ಸರ್. ಈಗ ಪದೇ ರೈಡ್ ಮಾಡ್ತಿದ್ದಾರೆ ಸರ್. ಈಗ ಏನಂತಂದ್ರೆ 3 ತಿಂಗಳಿಗೆ ಒಂದ್ಸರಿ ಬರೋದು, ಇಲ್ಲಿ ರೈಡ್ ಮಾಡ್ಕೊಂಡು ಮನೆಗೆ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಮಿಕ್ಸಿನೋ, ಟಿವಿನೋ, ಇವು ಮೀಟರ್ಗಳನ್ನೆಲ್ಲ ತಗೊಂಡು ಬಳ್ಳಾರಿಗೆ ತಗೊಂಡ್ ಹೋಗ್ತಾರೆ ಸರ್. ತಗೊಂಡು ಹೋದಾದ್ಮೇಲೆ ಮಧ್ಯವರ್ತಿ ನಂಬರ್ 1 ಕೊಡ್ತಾರ, ಇವ್ರಿಗೆ ಕಾಲ್ ಮಾಡ್ರಿ, ನೀವು ಅಲ್ಲಿ ಬಳ್ಳಾರಿಗೆ ಬರ್ರಿ ಅಂತಂದೇಳಿ. ಅಲ್ಲಿ ನಾವು ಮಧ್ಯವರ್ತಿ ಕಾಲ್ ಮಾಡಿ ಅಲ್ಲಿ ಹೋದ್ನಂತಂದ್ರೆ ಯಾವ್ದೋ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ಅಲ್ಲಿ ಅವ್ರು ಹೇಳ್ತಾರ, ಡೀಲ್ ಮಾಡ್ಕೊಂತಾರ. 15 ಸಾವಿರ ಕೊಡ್ರಿ, 20 ಸಾವಿರ ಕೊಡ್ರಿ ಒಬ್ಬೊಬ್ರು ಹಿಂಗೆ ಅಂತಂದೇಳಿ 10-15 ಜನ ಇಲ್ಲಿಂದ ಕೂಡ್ಕೊಂಡು ತಗೊಂಡು ಹೋಗಿ ನಾವು 1-1.5 ಲಕ್ಷ ದುಡ್ಡು ಕೊಟ್ಟು ಬರ್ತೀವಿ ಸರ್. ಹಂಗಾಗಿ ಅದನ್ನ ತಗೊಂಡು ಈ ನಮ್ಗೆ ಯಾವ್ದು ರೀತಿ ರಸೀದಿ ಕೊಡಲ್ಲ, ಏನು ಕೊಡೋದಲ್ಲ, ಈ ಟೈಪು ನಮ್ಗೆ ಪದೇ ಬಂದು ಇದು ಮಾಡ್ತಿದಾರೆ ಸರ್. ಇಲ್ಲಿ ಜೆಸ್ಕಾಂ ಆಫೀಸಿಂದ ಅಂತೇಳಿ ಬಳ್ಳಾರಿಯಿಂದ ಬರ್ತಿದಾರೆ. ಸ್ಪೈಡ್ 6 ತಿಂಗಳು ಒಂದ್ಸಲ 7 ತಿಂಗಳು ಒಂದ್ಸಲ ಬರ್ತಾರೆ. ಬಂದು ಮನೆ ಚೆಕ್ ಮಾಡ್ತಾರೆ. ಅದು ಮೀಟರ್ ಇದ್ರು ಸಹ ಸುಮ್ಮನೆ ಅವ್ರ ಮನೆಯಲ್ಲಿ ಒಂದು ಯಾವ್ದು ಕೆಟ್ಟೋಗಿರೋ ಮಿಷನ್ ಹಾಲು ಕೊಡ್ರಿ ಅಂತಂದು ಹೇಳಿ ಅವ್ರು ಪ್ರೂಫ್ಗೋಸ್ಕರ ತಗೊಂಡೋಗಿ ಅಲ್ಲಿ ಆಮೇಲೆ ಹೋಗ್ತಾರೆ. ಒಂದು ಫೋನ್ ನಂಬರ್ ಅಂತೇಳಿ ಒಂದು ಚೀಟಿ ಬರ್ಕೊಡ್ತಾರೆ, ಇದಕ್ಕೆ ಬರೋಕಾರ ಫೋನ್ ಮಾಡ್ರಿ ಅಂತೇಳಿ. ನಾವು ಅಲ್ಲಿಗೆ ಹೋಗ್ತೀವಿ. ಹೋದ್ಮೇಲೆ ಅದನ್ನ ದುಡ್ಡು ಕಟ್ಸ್ಕೊಂತಾರೆ, 10 ಸಾವಿರ ಕಟ್ಸ್ಕೊಂತಾರೆ. ಅದಕ್ಕೆ ಯಾವ್ದೇ ರೀತಿ ರಿಸಿಪ್ಟ್ ಕೊಟ್ಟಿಲ್ಲ ನಮ್ಗೆ. ಈಗ ನಾವು ಆಲ್ರೆಡಿ ಕಟ್ಟಿ ಬಂದಿರೋದ. ಎಷ್ಟು ಕಟ್ಟ್ರಿ ನೀವು? 10 ಸಾವಿರ ಕಟ್ಟಿದ್ವಿ. ಹೋದ ನವೆಂಬರ್ 2025 ನಾವು ಕಟ್ಟಿವಿ. ಈಗ ಮತ್ತೆ ಅದೇ ರೀತಿ ಊರಾಗ ಬಂದಿದ್ದಾರೆ. ವರ್ಷ 6 ತಿಂಗಳು ಒಂದ್ಸಲ ಹಿಂಗೆ ಬರ್ತಾ ಇದಾರೆ. ಅದಕ್ಕೊಂದು ಯಾವ್ದು ಅಧಿಕಾರಿಗಳು ಕಠಿಣ ಕ್ರಮ. ಕರೆಂಟ್ ಸ್ಕ್ವಾಡ್ ಅಂತ ಹೇಳಿ ಬಂದ್ಬಿಟ್ಟು ನಮ್ಮ ಕೆಟ್ಟವರು ಅಂತ ಒಂದು ಫ್ರಿಡ್ಜ್ ನೋಡಿಬಿಟ್ಟು ನೀವು ಇಲ್ಲಿಗೆಲ್ಲ ಕರೆಂಟ್ ಯೂಸ್ ಮಾಡ್ತೀರಂತ ಇಂದು ನಮ್ಮ ಮೇಲೆ ಹೇಳ್ಬಿಟ್ಟು ನಮಗೆ ನೀವು ಬಳ್ಳಾರಿ ಬರಬೇಕು ಅಂತಂದು ಹೇಳ್ಬಿಟ್ಟು ನಮ್ಮನ್ನು ಕರೆಸಿದ್ದಾರೆ. ಸೊ ನಾವು ಅಲ್ಲಿಗೆ ಹೋದ್ಮೇಲೆ ಒಂದು ಚೀಟಿ ಕೊಟ್ಟು ಈ ನಂಬರ್ಗೆ ಕಾಲ್ ಮಾಡ್ರಿ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ ಆ ವ್ಯಕ್ತಿನ ಭೇಟಿ ಆದ ತಕ್ಷಣ ಅವರು ನಮಗೆ 30 ಸಾವಿರ ರೂಪಾಯಿ ಲಂಚ ಕೇಳಿದ್ರು. ನಾವು 30 ಸಾವಿರ ರೂಪಾಯಿ ಕೊಟ್ಟ ಮೇಲೆ ಇದು ಗೌರ್ಮೆಂಟ್ ಫೀಸ್ ಅಂತ ಹೇಳಿದ್ರು. ಸರಿ ಅಂತ ನಾವು 30 ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ವಿ. ಕಟ್ಟಿದ್ಮೇಲೆ ನಮ್ಗೆ ಯಾವುದೇ ತರದ ರಿಸಿಪ್ಟ್ ಕೊಡ್ಲಿಲ್ಲ. ಈಗ ಪುನಃ ಮತ್ತೆ ಬಂದು ಮತ್ತೆ ಸ್ಕ್ವಾಡ್ ಬಂದಿವಿ ಅಂತಂದು ಹೇಳ್ಬಿಟ್ಟು ಅದೇ ತರ ನಮ್ಮ ದುಡ್ಡು ಕೇಳಕ್ಕೆ ಇವತ್ತು ಲಂಚ ಕೇಳಕ ಪೀಡಿಸ್ತಾ ಇದಾರೆ. ಮತ್ತೆ ನೀವೇನು ರೆಸಿಪ್ಟ್ ಕೇಳಲಿಲ್ವಾ? ಅದಾದ್ಮೇಲೆ ನಾವು ರೆಸಿಪ್ಟ್ ಕೇಳಿದ್ವಿ. ಈಗ ನಾವು ರೆಸಿಪ್ಟ್ ಕೇಳಿದ ತಕ್ಷಣ ಈಗ ಯಾವ್ದೇ ತರದ ಮಾತಾಡುತ್ತೆ ಒಂದು ಕಾಲ್ ಕಿತ್ಕೊಂಡು ಹೋಗ್ತಾ ಇದಾರೆ. ಅದೇ ಅಧಿಕಾರಿ ಬಂದಿದ್ರು ಅಂತ ಕೇಳ್ಪಟ್ಟಿ. ಹೌದಾ? ಅದೇ ಅಧಿಕಾರಿಗಳಿಂದ ಬಂದಿರೋದು. ಈಗ ಅವ್ರು ಕೇಳಿದಂದ್ರೆ ನಾವಲ್ಲ ಅಂತ ಹೇಳ್ತಾ ಇದಾರೆ ಹೊರತು ನಾವು ನೋಡಿದೀವಿ ಅವರೇ ಅವರು. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.